ನಮಸ್ಕಾರ ಸ್ನೇಹಿತರೆ, ಹಿತಲೋಕ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಎಣ್ಣೆ ಡಿಸ್ಪೆನ್ಸರ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮನೇಲಿರೋ ಸಾಮಗ್ರಿಯಿಂದನೇ. ಸೊ ನಾವು ಕಪ್ಪಲ್ಲಿ ಆ ಥರ ಎಣ್ಣೆ ಇಟ್ಕೊಂಡು ಮಾಡ್ಬೋದು, ಬಟ್ ಆದರೆ ಅದು ಚೆಲ್ಲೋಗ್ಬಿಡುತ್ತೆ. ಸೊ ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಸೊ ಯೂಸ್ ಮಾಡಿರೋ ಈ ಥರ ಬಾಟ್ಲ್ ಇರ್ತಾವಲ್ಲ, ಸೊ ಇದೇನು ಮಾಡ್ತಾರೆ, ಪೆಪ್ಸಿ ಬಾಟ್ಲು ಸುಮ್ಮನೆ, ಆಮೇಲೆ ರಿಫಿಲ್ಲು, ಪೆನ್ನಿನ ರಿಫಿಲ್ ಇರುತ್ತಲ್ಲ, ಸೊ ಅದನ್ನು ಈ ರೀತಿ ಬಾಟ್ಲೊಳಗೆ ಕ್ಯಾಪಿನ ಒಳಗೆ ಈ ರೀತಿ ಫಿಕ್ಸ್ ಮಾಡಿರಿ. ಸೊ ನೋಡಿರಿ, ನಾನು ತೋರಿಸಿದ್ನಲ್ಲ, ಈ ರೀತಿ ಫಿಕ್ಸ್ ಮಾಡಿ ಅದನ್ನು ಈ ರೀತಿ ಕ್ಯಾಪ್ ಒಳಗೆ ಈ ಥರ ಹಾಕ್ಕೊಳ್ರಿ. ನೋಡಿರಿ, ಈ ರೀತಿ ಹಾಕ್ಕೊಂಡ್ರೆ ಅಂದರೆ ನೀವು ಆರಾಮಾಗಿ ಆಯಿಲ್ ಡಿಸ್ಪೆನ್ಸರ್ನ ಮನೆಯಲ್ಲೇ ಮಾಡ್ಕೊಬೋದು. ಸುಮ್ಮನೆ ದುಡ್ಡು ಕೊಟ್ಟು ತೊಗೋಬೋದು, ಆದರೂ ನಾವು ಮನೇಲಿ ಮಾಡ್ಕೊಂಡಿದ್ದೀವಿ ಅನ್ನೋದಿರುತ್ತೆ. ಅಥವಾ ನೀವು ಕಪ್ಪಲ್ಲಿಟ್ಟರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. ನೋಡಿರಿ, ಈ ರೀತಿ ಆರಾಮಾಗಿ ಅದರೊಳಗಿಂದ ಎಣ್ಣೆನ ಈ ರೀತಿ ಹಾಕ್ಕೋಬೋದು. ಅಥವಾ ಅದಕ್ಕೆ ಮೇಲ್ಗಡೆ ಒಂದು ಕ್ಯಾಪ್ ಹಾಕ್ಕೊಂಡ್ಬಿಟ್ರೆ ಅಂದರೆ ಫುಲ್ ಸೇಫ್ಟಿ. ನೋಡಿರಿ, ಈ ರೀತಿ ಹಾಕ್ಕೊಂಡು ಈ ಐಡಿಯಾನ ನೀವು ಯೂಸ್ಫುಲ್ ಮಾಡ್ಕೋಬೋದು. ಸೊ ಈ ರೀತಿ ಇದನ್ನು ಮಾಡ್ಕೊಳ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಚಾಕುನ ಸ್ವಲ್ಪ ಬಿಸಿ ಮಾಡ್ಕೊಳ್ರಿ. ಸೊ ಅದಾದಮೇಲೆ ಈ ಕ್ಯಾಪ್ಗಳನ್ನ ಈ ರೀತಿ ಮಧ್ಯದಲ್ಲಿ ತೂತು ಮಾಡ್ಕೊಳ್ರಿ. ಈ ಥರ ನಾನು ತೋರಿಸ್ತಿದ್ನಲ್ಲ, ಈ ರೀತಿ ಮಾಡ್ಕೊಳ್ರಿ. ಸೊ ಈ ರೀತಿ ಮಾಡ್ಕೊಂಡ್ರೆ ಇದನ್ನು ನೀವು ಕ್ಲಿಪ್ಪಾಗಿ ಯೂಸ್ ಮಾಡ್ಬೋದು. ನೋಡಿರಿ, ನಾನು ತೋರಿಸ್ತಿದ್ನಲ್ಲ, ಈ ಥರ ಬಟ್ಟೆಗಳಿಗೆ ಹಾಕೋ ಕ್ಲಿಪ್ಪಾಗಿ ಈ ಕ್ಯಾಪ್ಗಳನ್ನ ಯೂಸ್ ಮಾಡ್ಬೋದು. ಸುಮ್ಮನೆ ವೇಸ್ಟ್ ಮಾಡಿ ಒಸೆಯೋ ಬದಲು ಇದನ್ನು ಬಟ್ಟೆಗಳಿಗೆ ಮನೆಯಲ್ಲಿ ಅಥವಾ ಗಾಳಿಗೆ ಹಾರೋಗ್ಲಿಲ್ಲಂಗೆ ಈ ರೀತಿ ಕ್ಲಿಪ್ಗಳ ರೀತಿ ಮಾಡ್ಕೋಬೋದು. ಸೊ ಕ್ಯಾಪ್ಗಳು ಮತ್ತು ಬಾಟ್ಲ್ಗಳನ್ನ, ಪ್ಲಾಸ್ಟಿಕ್ಗಳನ್ನ ಹಾಗೆ ಕುಡಿದ್ಬಿಟ್ಟು ಹಾಗೆ ವೇಸ್ಟಾಗಿ ಬಿಟ್ಬಿಡ್ತೀವಿ. ಅದ್ರ ಬದಲು ಮನೆಯಲ್ಲೇ ಬೇಕಾಗಿರೋ ಇಂಥ ಎಲ್ಲ ಸಾಮಗ್ರಿಗಳನ್ನ ಮಾಡ್ಕೋಬೋದು. ಅದಾದಮೇಲೆ ನಾವೀಗ ಎಲ್ಲರ ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ, ಗಜಿಬಿಜಿಯಲ್ಲಿ ಎಲ್ಲ ರೆಡಿ ಆಗ್ತೀವಿ, ಬಟ್ ನೇಲ್ ಪಾಲಿಶ್ ಹಚ್ಕೊಳ್ಳೋದೇ ಮರ್ತೋಗ್ಬಿಡ್ತೀವಿ. ಸೊ ಲಾಸ್ಟ್ ಮಿನಿಟಲ್ಲಿ ಹಚ್ಕೊಂಡು ಹೋಗ್ತೀವಿ, ಕೈಯೆಲ್ಲ ಗಜಿಬಿಜಿ ಆಗಿಬಿಡುತ್ತೆ. ನೀವು ಹಚ್ಕೊಂಡು ಒಂದು 2 ಮಿನಿಟ್ಸ್ ಒಂದು ಐಸ್ ನೀರಲ್ಲಿ ಇಟ್ಕೊಂಡ್ರೆ ಸಾಕು. ಆ ನೇಲ್ ಪಾಲಿಶ್ ಅಳಿಸೋದೇ ಇಲ್ಲ, ಒಣಗೋಗೋದೇ, ಗಜಿಬಿಜಿ ಆಗೋದೇ ಇಲ್ಲ, ಅಳಿಸೋದು ಇಲ್ಲ. ಯಾವ ಬಟ್ಟೆಗೆ ತಾಕಿದ್ರೂ ಅದು ಫುಫ್ ಅಂತ ನೀವು ಅಂದ್ಕೊಂಡು ಕೂರೋದು ಬೇಕಾಗಿಲ್ಲ. ನೋಡಿರಿ, ಈ ಥರ ಇಟ್ಟುಬಿಟ್ರೆ ಸಾಕು, ನೇಲ್ ಪಾಲಿಶ್ ಒಣಗೋಗ್ಬಿಡುತ್ತೆ. ನೋಡಿರಿ, ಬೇಕಾದ್ರೆ ನಾನು ತೋರಿಸ್ತಾ ಇದ್ದೀನಿ, ಐಸ್ ನೀರಲ್ಲಿ ಇಟ್ಟು ನೋಡಿರಿ, ಒರೆಸ್ತೀನಿ, ಚೂರು ನೋಡಿರಿ, ನೇಲ್ ಪಾಲಿಶ್ ಏನೂ ಆಗ್ತಾಯಿಲ್ಲ. ಸೊ ಈ ಐಡಿಯಾನ ನೀವು ಯೂಸ್ ಮಾಡ್ಕೋಬೋದು. ಈ ಐಡಿಯಾದಿಂದ ನೀವು ನೇಲ್ ಪಾಲಿಶ್ನ 2 ನಿಮಿಷದಲ್ಲಿ ಹಚ್ಕೊಂಡು ಆರಾಮಾಗಿ 1 ನಿಮಿಷದಲ್ಲೇ ಒಣಗಿಸ್ಕೊಂಡ್ಬಿಡ್ಬೋದು. ಸೊ ಅದಾದಮೇಲೆ ನೀವು ಕ್ಯಾಂಡಲ್ನ ಹಚ್ಚಿಬಿಟ್ರೆ ಅಂದರೆ ಎಲ್ಲ ಕಡೆಗೂ ಅದರದ್ದು ಕ್ಯಾಂಡಲಿಂದು ರಸ ಎಲ್ಲ ಕಡೆಗೂ ಹರಡ್ಬಿಡುತ್ತೆ. ಅದನ್ನು ತೆಗೆಯೋದು ಒಂದು ದೊಡ್ಡ ಕಷ್ಟ ಆಗಿಬಿಡುತ್ತೆ. ಅದ್ರ ಬದಲು ನೀವೇನು ಮಾಡಿರಿ, ಒಂದು ತೆಂಗಿನ ಚಿಪ್ಪಲ್ಲಿ ಈ ರೀತಿ ಒಂದು ಕ್ಯಾಪ್ಗಳನ್ನ ಇಟ್ಬಿಟ್ಟು ಅದನ್ನು ಕ್ಯಾಂಡಲ್ ಇಟ್ಟರೆ ಅಂದರೆ ಸೊ ಅದ್ರ ರಸ ಎಲ್ಲ ಅದರೊಳಗೆ ಬೀಳುತ್ತೆ. ಅದಾದಮೇಲೆ